ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಸ್ಟಾಕ್ ಮಾರ್ಕೆಟ್ಗೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ನಲ್ಲಿ ಗೊತ್ತಿರಬೇಕಾದಂತಹ ಎರಡು ಅಂಶಗಳ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ನೀವೇನಾದರೂ ಹೂಡಿಕೆ ಮಾಡ್ತಿದ್ದೀರಾ, ನೀವೇನಾದರೂ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಈ ಎರಡು ಅಂಶಗಳು ನಿಮಗೆ ಗೊತ್ತಿರಲೇಬೇಕು. ಸೊ ಮೊದಲನೇದಾಗಿ ನಾನು ಮಾತಾಡ್ತಿರೋದು ಫಿಯರ್ ಬಗ್ಗೆ, ಅಂದರೆ ಭಯ. ಸೊ ಶೇರ್ ಮಾರ್ಕೆಟ್ನಲ್ಲಿ ನೀವೇನಾದರೂ ಹೂಡಿಕೆ ಮಾಡ್ತಿದ್ದೀರಾ ಅಥವಾ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂತಂದರೆ ಈ ಭಯ ಅನ್ನೋದು ಇದನ್ನು ಸೈಡ್ಗೆ ಎತ್ತಿಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಂತಂದರೆ ಇವತ್ತಿಂದನೇ ನನ್ನ ಪೋರ್ಟ್ಫೋಲಿಯೋ ಗ್ರೀನ್ನಲ್ಲಿ ಕಾಣಬೇಕು, ಇವತ್ತಿಂದನೇ ನನ್ನ ಪೋರ್ಟ್ಫೋಲಿಯೋ ಏನಿದೆ ಇದು 1% 2% ಮೇಲೆ ಹೋಗಬೇಕು ಅಂತ ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಅಂತಂದರೆ ಅದು ನಿಮ್ಮ ಮೂರ್ಖತನ ಅಂತಲೇ ಹೇಳ್ಬೋದು. ನೀವು ಫಂಡಮೆಂಟಲಿ ಸ್ಟಾಕ್ಗಳು ಯಾರೋ ಇಲ್ಲಿ ಸುಮಾರು ಜನ ಮಾಡ್ತಕ್ಕಂಥದ್ದು ಯಾರೋ ಕೊಡ್ತಕ್ಕಂಥ ಒಂದು ಟಿಪ್ಸ್ ಕಾಲ್ಗಳಿಂದ ನೀವು ಇನ್ವೆಸ್ಟ್ಗಳನ್ನ ಮಾಡ್ತೀರಾ. ಸೊ ಮೊದಲನೇದಾಗಿ ನೀವು ಫಂಡಮೆಂಟಲಿ ಗುಡ್ ಸ್ಟಾಕ್ಗಳ ಮೇಲೂ ಕೂಡ ಇನ್ವೆಸ್ಟ್ ಮಾಡಿದರೆ ಸೊ ಇಲ್ಲಿ ನೀವು ಸರಿಯಾದ ಎಂಟ್ರಿ ಎಲ್ಲಿ ತೊಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ, ಸ್ವಲ್ಪ ಕೆಳಗಡೆ ಪುಲ್ ಬ್ಯಾಕ್ ಬಂದು ಮೇಲ್ಗಡೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಏನಾಗುತ್ತೆ, ನೀವು ಮಾರ್ಕೆಟ್ ಮೇಲ್ಗಡೆ ಇರುತ್ತೆ. ಸೊ ಈ ಟೈಮ್ನಲ್ಲಿ ನೀವೇನು ಮಾಡಿರ್ತೀರ, ಬೈ ಮಾಡ್ತೀರಾ, ಆ ಮಾರ್ಕೆಟ್ ಏನಾಗುತ್ತೆ ಕೆಳಗಡೆ ಬಂದು ಪುಲ್ ಬ್ಯಾಕ್ ತಗೊಂಡೆ ಮೇಲ್ಗಡೆ ಹೋಗ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಏನು ಮಾಡ್ತೀರಾ, ಆ ಪುಲ್ ಬ್ಯಾಕಿಗೆ ಬರುವಂತಹ ಸಮಯದಲ್ಲಿ ನೀವು ಪ್ಯಾನಿಕ್ ಆಗಿ ಆ ಒಂದು ಶೇರನ್ನು ಸೆಲ್ ಮಾಡ್ತೀರಾ. ಈ ರೀತಿ ನೀವು ಭಯ ಪಡೋದನ್ನ ಬಿಡಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತಿದ್ದೀರ ಅಂತಂದರೆ. ಎರಡನೇದಾಗಿ ಬೇಕಾಗಿರ್ತಕ್ಕಂಥದ್ದು ಪೇಷನ್ಸ್. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ದೀರ ಅಂತಂದರೆ ಪೇಷನ್ಸ್ ಅನ್ನೋದು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಯಾಕಪ್ಪ ಅಂತಂದರೆ ನೀವೇನಾದರೂ ಫ್ಯೂಚರ್ಗೆ ಅಂದರೆ ಲಾಂಗ್ ಟರ್ಮ್ಗೆ ನೀವೇನಾದರೂ ಫೋಕಸ್ ಮಾಡಿ SIP ಮುಖಾಂತರ ಅಥವಾ ಲಂಸಮ್ ಅಮೌಂಟನ್ನು ನೀವು ಈಗಿಂದನೇ ಹಾಕ್ತಿದ್ದೀರ ಅಂತಂದರೆ ಪೇಷನ್ಸ್ ಅನ್ನೋದು ನಿಮಗೆ ಇರಲೇಬೇಕಾಗುತ್ತೆ. ಯಾಕಪ್ಪ ಅಂದರೆ ಸ್ಟಾಕ್ ಮಾರ್ಕೆಟ್ ಏನಿದೆ ಇದು ನ್ಯೂಸ್ ಆಧಾರಿತ, ಹಾಗೆಯೇ ಪ್ರಪಂಚದಲ್ಲಿ ಯಾವ ಅವಘಡಗಳು ಆಗ್ತಾ ಇರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಇದು ಹೋಗ್ತಾ ಇರುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ನೆನ್ಪಿಡಿ, ಯಾವತ್ತೂ ಕೂಡ ಇದು ಪೂರ್ತಿ ಕೆಳಗಡೆ ಬರೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಸ್ಟ್ರೈಟಾಗೇ ಹೋಗುತ್ತೆ. ಬಟ್ ಅದು ಹಾಗಂತ ಸ್ಟ್ರೈಟಾಗಿ ಹೋಗೋದಿಲ್ಲ, ಅಪ್ ಟು ಡೌನ್ ವೈಸ್ ಹೋಗ್ತಾ ಇರುತ್ತೆ. ಇದನ್ನು ನಾವು ಹೈಯರ್ ಹೈಸ್ ಹೈಯರ್ ಲೋಸ್, ಹೈಯರ್ ಹೈಸ್ ಹೈಯರ್ ಲೋಸ್ ಅಂತ ಕರಿತೀವಿ. ಸೊ ಈ ಪ್ಯಾಟರ್ನಲ್ಲಿ ಶೇರ್ ಮಾರ್ಕೆಟ್ ಮೂವ್ ಆಗೋ ಕಾರಣ ನೀವು ಪ್ಯಾನಿಕ್ ಆಗ್ತೀರಾ. ನೀವೇನಾದರೂ 1 ವರ್ಷ 2 ವರ್ಷಗಳ ಕಾರಣ ಒಂದು ಫಂಡಮೆಂಟಲಿ ಗುಡ್ ಸ್ಟಾಕ್ ಮೇಲೆ ನೀವು ಹೋಲ್ಡ್ ಮಾಡಿ ಇಡ್ತೀರಾ ಅಂತಂದರೆ ನೀವು ಪ್ರಾಫಿಟ್ ಮಾಡುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ನಲ್ಲಿ ಪೇಷನ್ಸ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ವಾರನ್ ಬಫೆಟ್ ಅವರು ಹೇಳ್ತಾರೆ, ನಿಮ್ಮ ಪೋರ್ಟ್ಫೋಲಿಯೋ ಏನಾದರೂ -50% ಬರೋವರೆಗೂ ನೋಡಿ ಕೂಡ ನೀವು ಪೇಷನ್ಸಿಂದ ಕಾಯ್ತೀರಿ ಅಂದರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡ್ತೀರಾ ಅಂತ ಹೇಳಿ. ಇದು ಆ್ಯಕ್ಚುಲಿ ನಿಜವಾದ ಒಂದು ಸತ್ಯ ಅಂತಲೇ ಹೇಳಬಹುದು. ಇದು ಯಾಕೆಂದರೆ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾವುದೇ ಒಂದು ಸ್ಟಾಕ್ಗಳಲ್ಲಿ ನೀವು ಹೂಡಿಕೆ ಮಾಡಿದ ತಕ್ಷಣ ಅದು ಮೇಲ್ಗಡೆ ಹೋಗೋದಿಲ್ಲ, ಅದು ಪುಲ್ ಬ್ಯಾಕಿಗೆ ಅಂತ ಅಥವಾ ಕರೆಕ್ಷನ್ಗೆ ಅಂತ ಕೆಳಗಡೆ ಬರುತ್ತೆ. ಇದು ಮಾರ್ಕೆಟ್ ಸೆಂಟಿಮೆಂಟ್ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಇನ್ನಷ್ಟು ಕಲಿಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.